ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರೆಲ್ಲರೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಹೊಸ ವರ್ಷಕ್ಕೆ ಪಿಂಚಣಿದಾರರೆಲ್ಲರೂ ಕೂಡ ಸರ್ಕಾರದ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು. ಸೊ ಇಂಥವರಿಗೆ ಹಣ ಹೆಚ್ಚಳವಾಗಿ ಜಮೆ ಆಗ್ತಾ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಅದರ ಜೊತೆ ಬಂದುಬಿಟ್ಟು ಕೆಲವೊಂದು ನಿಯಮಗಳನ್ನ ಹೊಸ ವರ್ಷಕ್ಕೆ ಜಾರಿಯನ್ನು ತರ್ತಾ ಇದ್ದಾರೆ. ಸೊ ಈ ಒಂದು ನಿಯಮಗಳನ್ನ ನೀವು ಕಡ್ಡಾಯವಾಗಿ ಫಾಲೋ ಮಾಡಲೇಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಆ ಒಂದು ನಿಯಮಗಳನ್ನ ನೀವು ಫಾಲೋ ಮಾಡಿದ್ರೆ ಮಾತ್ರ ನಿಮಗೆ ಜನವರಿಯಿಂದ ಅಂದರೆ ಹೊಸ ವರ್ಷದಿಂದ ಮುಂದಿನ ವರ್ಷದಿಂದ ನಿಮಗೆ ಪಿಂಚಣಿ ಹಣ ಕರೆಕ್ಟಾಗಿ ಜಮೆ ಆಗುತ್ತೆ. ಇಲ್ಲ ಅಂದರೆ ಇಂಥವರಿಗೆ ಹಣ ಜಮೆ ಆಗೋದಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ, ಸೊ ಯಾರಿಗೆಲ್ಲ ಹೆಚ್ಚಳವಾಗಿ ಬರ್ತಾ ಇದೆ ಆ್ಯಂಡ್ ಜನವರಿ ತಿಂಗಳಲ್ಲಿ ಯಾವಾಗ ಹಣ ಬಿಡುಗಡೆ ಆಗ್ತಾ ಇದೆ, ಸೊ ಇದ್ರ ಬಗ್ಗೆ ಎಲ್ಲ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮ್ಗೆ ಯಾರು ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸರ್ಕಾರದ ಕಡೆಯಿಂದ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವ್ರೆಲ್ಲರೂ ಕೂಡ, ರಾಜ್ಯ ಸರ್ಕಾರದವರೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸನ್ನು ಕೊಡ್ತಾ ಇದ್ದಾರೆ. ಅದು ಹೊಸ ವರ್ಷದಿಂದ ಜಾರಿಗೆ ಆಗ್ತಾ ಇದೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಏನಪ್ಪ ಒಂದು ಗುಡ್ ನ್ಯೂಸ್ಗಳನ್ನ ಮೊದಲನೇದಾಗಿ ನಾವು ನೋಡೋಣ. ಸೊ ಜನವರಿ ತಿಂಗಳಲ್ಲಿ ಬಂದುಬಿಟ್ಟು ನಿಮಗೆ 5ನೇ ತಾರೀಕು ಒಳಗಡೆ ನಿಮಗೆ ಪಿಂಚಣಿ ಹಣ ಜಮೆ ಮಾಡ್ತೀವಿ ಅಂತಲೇ ತಿಳಿಸ್ತಾ ಇದ್ದಾರೆ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಹೋದ ವರ್ಷದಿಂದ ಕೂಡ ಆಯಾ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು 5ನೇ ತಾರೀಕು ಒಳಗಡೆ ಜಮೆ ಆಗ್ತಾಯಿತ್ತು. ಸೊ ಡಿಸೆಂಬರಿಂದ ಅಂದರೆ ಹೋದ ವರ್ಷ ಡಿಸೆಂಬರಿಂದ ಸ್ವಲ್ಪ ಚೇಂಜಸ್ ಆಯಿತು ಅಂತಲೇ ಹೇಳ್ಬೋದು. ಸೊ ಕಾರಣಾಂತರಗಳಿಂದ ಅಂತಲೇ ಹೇಳ್ಬೋದು. ಅದಕ್ಕೆ ಕೂಡ ಕಾರಣ ಸಾಕಷ್ಟು ಜನಕ್ಕೆ ಗೊತ್ತೇ ಇರುತ್ತೆ. ಈ ಒಂದು ಗ್ಯಾರಂಟಿ ಸ್ಕೀಮ್ಗಳು, ಗ್ಯಾರಂಟಿ ಯೋಜನೆಗಳು ಅಂತಲೇ ಹೇಳ್ಬೋದು. ಸೊ ಈ ಒಂದು ಗ್ಯಾರಂಟಿ ಯೋಜನೆಗಳು ಜಾರಿಗೆ ಆದಮೇಲೆ ಪಿಂಚಣಿ ಹಣ ಸ್ವಲ್ಪ ಜಮೆ ಆಗೋದು ತಡವಾಗೋದಕ್ಕೆ ಶುರುವಾಯಿತು. ಆ್ಯಂಡ್ ಇಲ್ಲಿವರೆಗೂ ಕೂಡ ಆ ಒಂದು ಸಮಸ್ಯೆನ ಪಿಂಚಣಿದಾರರೆಲ್ಲರೂ ಕೂಡ ಎದುರಿಸ್ತಾನೆ ಇದ್ದಾರೆ. ಆ್ಯಂಡ್ ಈಗಲೂ ಕೂಡ ಸಾಕಷ್ಟು ಜನ ಎದುರಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಆ್ಯಂಡ್ ಆ ಒಂದು ಕೆಲಸ ಮುಂದಿನ ವರ್ಷದಿಂದ ಆಗೋದಿಲ್ಲ ಅಂತ ಇಲ್ಲಿ ಒಂದು ಭರವಸೆಯ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಮುಂದಿನ ವರ್ಷ ಅಂದರೆ ಜನವರಿ ತಿಂಗಳಿಂದ ನಿಮಗೆ ಮುಂಚೆ ಯಾವ ಥರ ಬರ್ತಾ ಇತ್ತೋ ಆಯಾ ತಿಂಗಳ ಪಿಂಚಣಿ ಹಣ ಬಂದುಬಿಟ್ಟು 5ನೇ ತಾರೀಕು ಒಳಗಡೆ ಜಮೆ ಆಗ್ತಾ ಇತ್ತಲ್ಲ, ಸೊ ಅದೇ ರೀತಿ ಕೂಡ ಇಲ್ಲಿ ನಿಮಗೆ ಮುಂದಿನ ವರ್ಷದಿಂದ ಕೂಡ ಆ ಒಂದು ಪ್ರಾಸೆಸ್ ಕಂಟಿನ್ಯೂ ಆಗುತ್ತೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಸಾಕಷ್ಟು ಜನಕ್ಕೆ ಈ ಒಂದು ವಿಚಾರದಿಂದ ತುಂಬಾ ಖುಷಿ ಆಗುತ್ತೆ. ಯಾಕೆಂದರೆ ಅವ್ರಿಗೊಂದು ಟ್ಯಾಬ್ಲೆಟ್ಸ್ ಆಗಿರ್ಬೋದು ಅಥವಾ ಅವರೊಂದು ಆರ್ಥಿಕ ಪರಿಸ್ಥಿತಿಗೆ ಆಗಿರ್ಬೋದು. ಸೊ ಸಾಕಷ್ಟು ಜನ ಕಮೆಂಟ್ಗಳಲ್ಲಿ ತಿಳಿಸ್ತಾ ಇದ್ದಾರೆ, ನಮಗೆ ಮಾತ್ರೆ ತೊಗೊಳ್ಳೋದಕ್ಕೆ ಕೂಡ ಹಣ ಇಲ್ಲ, ಪಿಂಚಣಿ ಹಣ ಇನ್ನೂ ಜಮೆ ಆಗಿಲ್ಲ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಸೊ ಅಂಥವ್ರೆಲ್ಲರೂ ಕೂಡ 5ನೇ ತಾರೀಕು ಒಳಗಡೆ ಹಣ ಬರೋದ್ರಿಂದ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಂತ ಹೇಳಿ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಆ್ಯಂಡ್ ಎರಡನೇ ಪಾಯಿಂಟ್ ಬಗ್ಗೆ ಮಾತಾಡೋದಾದರೆ, ಆ್ಯಂಡ್ ಇಂಥವರಿಗೆ ಪಿಂಚಣಿ ಹಣ ಹೆಚ್ಚಳವಾಗಿ ಜಮೆ ಆಗ್ತಾ ಇದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ಇಂಥವರಿಗೆ ಪಿಂಚಣಿ ಹಣ ಹೆಚ್ಚಳವಾಗಿ ಜಮೆ ಆಗ್ತಾ ಇದೆ ಅಂದರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಆಗಸ್ಟ್ ತಿಂಗಳಿಂದ ವೃದ್ಧಾಪ್ಯ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಾಗಿರ್ಬೋದು, ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಾಗಿರ್ಬೋದು, ಅವ್ರಿಗೆ ಪಿಂಚಣಿ ಹಣ ಹೆಚ್ಚಳವಾಗಿ ಜಮೆ ಆಗುತ್ತೆ. ಅಂದರೆ ಹೆಚ್ಚಳ ಆಗತ್ತೆ ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ ಒಂದು ಸಭೆಯಲ್ಲಿ ಹೇಳ್ತಾರೆ. ಬಟ್ ಅವರು ಆ ಒಂದು ಮಾತಿನ ಪ್ರಕಾರ ನಡ್ಕೊಳ್ಳೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಸಾಕಷ್ಟು ವಿಡಿಯೋಗಳನ್ನು ಹಾಕಿದಾಗ ಅಲ್ಲಿ ಬರುವಂಥ ಕ್ವಶನ್ ಏನಂದರೆ, ಅಲ್ಲಿ ಬರುವಂಥ ಕಮೆಂಟ್ ಏನಪ್ಪ ಅಂತಂದರೆ, ನಮಗೆ ಇನ್ನೂ ಕೂಡ ಹಣ ಹೆಚ್ಚಳವಾಗಿ ಬಂದಿಲ್ಲ, ಎಷ್ಟಿದೆಯೋ ಅಷ್ಟೇ ಬರ್ತಾ ಇದೆ ಅಂತ ಕೂಡ ಸಾಕಷ್ಟು ಜನ ತಿಳಿಸ್ತಾ ಇದ್ದಾರೆ. ಸೊ ಅಂಥವ್ರೆಲ್ಲರೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮುಂದಿನ ವರ್ಷದಿಂದ ವೃದ್ಧಾಪ್ಯ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಾಗಿರ್ಬೋದು ಅಥವಾ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಾಗಿರ್ಬೋದು, ಅಂಥವ್ರಿಗೆ ಪಿಂಚಣಿ ಹಣ ಹೆಚ್ಚಳವಾಗಿ ಜಮೆ ಆಗುತ್ತೆ ಅಂತ ಇಲ್ಲಿ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ. ಸೊ ವೃದ್ಧಾಪ್ಯ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರು ಹಾಗೆ ಸಂಧ್ಯಾ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರು ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಆದಷ್ಟು ಬೇಗ ಶೇರ್ ಮಾಡಿ. ಅವ್ರಿಗೆ ತುಂಬ ಅಂದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆ್ಯಂಡ್ ತುಂಬಾ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಮೂರನೇ ಪಾಯಿಂಟ್ ಏನಪ್ಪ ಅಂತಂದರೆ, ಸಾಕಷ್ಟು ಜನನ ಪರಿಷ್ಕರಣೆ ಮಾಡ್ತಾ ಇದ್ದೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ಈಗಾಗಲೇ ನಿಮಗೆ ಗೊತ್ತು, ಒಂದು 5-6 ತಿಂಗಳಿಂದ ಕೂಡ ಪರಿಷ್ಕರಣೆ ನಡೀತಾ ಇದ್ದರೆ ತುಂಬ ಪಿಂಚಣಿದಾರರನ್ನ ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇದ್ದಾರೆ. ಕಾರಣ ಕೂಡ ಸಾಕಷ್ಟು ವೀಡಿಯೋಗಳಲ್ಲಿ ಹೇಳಿದ್ದೆ. ಹೊಸದಾಗಿ ಯಾರಾದರೂ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಅವ್ರಿಗೆ ಗೊತ್ತಾಗಲಿ ಅನ್ನೋ ಒಂದು ಕಾರಣದಿಂದ ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮ್ಮ ಒಂದು ಏಜ್ 60 ಆಗದೇ ಇದ್ದರೂ ಕೂಡ, ನಿಮ್ಮ ಒಂದು ವಯಸ್ಸು 60 ಆಗದೇ ಇದ್ದರೂ ಕೂಡ ಸರ್ಕಾರದಿಂದ ಬರುವಂಥ ಪಿಂಚಣಿಯನ್ನು ಪಡ್ಕೊಳ್ತಾ ಇದ್ದರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ದಂಡವನ್ನು ವಿಧಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅಂಥವ್ರೆಲ್ಲರೂ ಕೂಡ ಸರ್ಕಾರದವರು ಫಿಲ್ಟರ್ ಮಾಡ್ತಾ ಬರ್ತಾ ಇದ್ದಾರೆ. ಅಂದರೆ ಅವರೆಲ್ಲರೂ ಕೂಡ ಚೆಕ್ ಮಾಡಿ, ಅವರ ಸರ್ವೆ ಮಾಡಿ, ಓಕೆ ಇಷ್ಟು ಜನ ತೆಗಿಬೇಕು ಅಂತ ಹೇಳಿ ಅವರು ಕೂಡ ಸಾಕಷ್ಟು
ಸಾಕಷ್ಟು ಸರ್ವೆ ಮಾಡಿ ಸಾಕಷ್ಟು ಫಿಲ್ಟರ್ಗಳನ್ನ ಮಾಡ್ತಾ ಇದ್ದಾರೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಇನ್ನೂ ಕೂಡ ಯಾರಾದರೂ ಆ ಥರ ಒಂದು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದರೆ ಅಂಥವರಿಗೆ ಏನು ಜನವರಿಯಿಂದ ಪಿಂಚಣಿ ಹಣ ಜಮೆ ಆಗುತ್ತಲ್ಲ ಅಂಥವರಿಗೆ ಪಿಂಚಣಿ ಹಣ ಬರೋದಿಲ್ಲ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಸೊ ನಿಮ್ಮಲ್ಲಿ ಯಾರಾದರೂ ಈ ಥರ ಒಂದು ಕೆಲಸಗಳನ್ನ ಮಾಡಿದರೆ ಆದಷ್ಟು ಬೇಗ ಎಚ್ಚೆತ್ಕೊಳ್ಳೋದು ಒಳ್ಳೆಯದು. ಏಕೆಂದರೆ ಅದ್ರ ಜೊತೆಗೆ ನಿಮಗೆ ಅವ್ರು ನೋಡಿಬಿಟ್ಟು ಜಸ್ಟ್ ನಿಮ್ಮ ಒಂದು ಪಿಂಚಣಿಯಿಂದ ಕ್ಯಾನ್ಸಲ್ ಮಾಡೋದಷ್ಟೇ ಅಲ್ಲದೆ ನಿಮಗೆ ದಂಡವನ್ನು ಕೂಡ ವಿಧಿಸ್ತಾ ಇದ್ದಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಈಗ ನಿಮಗೆ ಇಷ್ಟೇ ಫೈನ್ ಹಾಕ್ತಾರೆ ಅಂತ ಇಲ್ಲ, ಅವ್ರಿಗೆ ಎಷ್ಟು ಅನಿಸುತ್ತೋ ಆ ರೀತಿಯಾಗಿ ಅವರು ಫೈನನ್ನು ಹಾಕುವಂಥದ್ದು. ಸೊ ಅವರು ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಮೆನ್ಷನನ್ನು ಮಾಡಿಲ್ಲ, ನಾವು ಇಂತಿಷ್ಟು ಹಣವನ್ನು ಫೈನ್ ಮಾಡಿ ಅಂದರೆ ದಂಡವನ್ನು ವಿಧಿಸ್ತೀವಿ ಅಂತ ಹೇಳಿ. ಆ ಥರ ಒಂದು ಕೆಲಸ ಮಾಡ್ತಾ ಇರೋರಾದರೂ ಈ ಒಂದು ವಿಡಿಯೋವನ್ನು ನೋಡ್ತಾ ಇರೋದ್ರೆ ಆದಷ್ಟು ಬೇಗ ಎಚ್ಚೆತ್ಕೊಳ್ಳೋ ಒಳ್ಳೆಯದು. ಸೊ ಯಾಕೆಂದರೆ ನಿಮಗೆ ದಂಡವನ್ನು ವಿಧಿಸ್ತಾರೆ, ನಿಮ್ಮ ಜೊತೆಗೆ ಪಿಂಚಣಿ ಹಣದಿಂದ ಕೂಡ ನಿಮ್ಮನ್ನು ಕ್ಯಾನ್ಸಲ್ ಮಾಡ್ತಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಸೊ ಅದರ ಜೊತೆ ಬಂದುಬಿಟ್ಟು ಇನ್ನೊಂದು ಪಾಯಿಂಟನ್ನು ಹೇಳ್ತಾ ಇದ್ದಾರೆ ಸರ್ಕಾರದವರು. ಏನಪ್ಪ ಒಂದು ಪಾಯಿಂಟ್ ಅಂತಂದರೆ ನಿಮಗೇನಾದರೂ 60 ವರ್ಷದ ಆಗಿದ್ದರೆ ಅಂದರೆ 60 ವರ್ಷದ ಮೇಲ್ಪಟ್ಟವ್ರು ಯಾರೆಲ್ಲ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಲ್ಲ ಸೊ ಅಂಥವರೆಲ್ಲರೂ ಕೂಡ ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಲೇಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಸೊ ನಾನು ಮುಂಚೆನೇ ಹೇಳಿದೆ ನಿಮಗೆ ಪಿಂಚಣಿ ಹಣ ಹೆಚ್ಚಳವಾಗಿ ಬರ್ತಾ ಇದೆ. ಸೊ ಅದು ಜನವರಿಯಿಂದ ಬರ್ತಾ ಇರೋದ್ರಿಂದ ಹಾಗಾಗಿಬಿಟ್ಟು ಆದಷ್ಟು ಬೇಗ ಈ ಒಂದು ತಿಂಗಳು ಎಂಡ್ ಆಗೋದ್ರೊಳಗಡೆ ನೀವು ಜೀವಾವಧಿ ಪ್ರಮಾಣ ಪತ್ರವನ್ನು ನೀವು ಆದಷ್ಟು ಬೇಗ ಸಲ್ಲಿಸಲೇಬೇಕು ಅಂತ ಹೇಳಿ ತಿಳಿಸ್ತಾರೆ ಇದ್ದಾರೆ. ಸೊ ಒಂದು ವೇಳೆ ನೀವೇನಾದರೂ ನೆಗ್ಲೆಕ್ಟ್ ಮಾಡಿಕೊಂಡು ಸಲ್ಲಿಸಲಿಲ್ಲ ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಹಣ ಬರೋದಿಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಜೀವಾವಧಿ ಪ್ರಮಾಣ ಪತ್ರವನ್ನು ಎಲ್ಲಿ ಸಲ್ಲಿಸಬೇಕಪ್ಪ ಅಂತಂದರೆ ಅದನ್ನು ಆನ್ಲೈನ್ ಈಗ ಒಂದು ವೆಬ್ಸೈಟ್ನ ಬಿಟ್ಟಿದ್ದಾರೆ. ಸೊ ಅದರ ಮುಖಾಂತರ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು. ಇಲ್ಲ ಅಂತಂದರೆ ನೀವು ಯಾವ ಒಂದು ಬ್ಯಾಂಕ್ ಖಾತೆಗೆ ನಿಮ್ಮ ಒಂದು ಪಿಂಚಣಿ ಹಣ ಜಮೆ ಆಗುತ್ತಲ್ಲ ಆ ಒಂದು ಬ್ಯಾಂಕ್ಗೆ ಹೋಗ್ಬಿಟ್ಟು ನಾವು ಈ ಥರ ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂದರೆ ಅವರೇ ಒಂದು ಫಾರ್ಮ್ ಕೂಡ ಕೊಟ್ಬಿಟ್ಟು ಎಲ್ಲ ಫಿಲ್ ಕೂಡ ಮಾಡಿ ಅವರು ನಿಮ್ಮ ಹತ್ರ ಸಿಗ್ನೇಚರು ಸೀಲನ್ನು ಎಲ್ಲ ಹಾಕ್ಕೊಂಡ್ಬಿಟ್ಟು ಅವರೇ ಕಂಪ್ಲೀಟ್ ಮಾಡಿ ಕೊಡ್ತಾರೆ. ಇಲ್ಲ ನಮ್ಗೆ ಅಷ್ಟು ದೂರ ಹೋಗೋದಕ್ಕಾಗಲ್ಲ, ನಮ್ಮ ಹತ್ರ ಮೊಬೈಲ್ ಇದೆ, ನಮಗೆಲ್ಲ ಗೊತ್ತಿದೆ ಅಂದರೆ ಅದರದ್ದೇ ಅಂತ ವೆಬ್ಸೈಟ್ ಇರುತ್ತೆ, ಆ ಒಂದು ವೆಬ್ಸೈಟ್ ಮುಖಾಂತರ ಕೂಡ ನೀವು ಜೀವಾವಧಿ ಪ್ರಮಾಣ ಪತ್ರವನ್ನು ಸಲ್ಲಿಸ್ಬೋದು. ಸೊ ಆದಷ್ಟು ಬೇಗ ಆ ಒಂದು ಕೆಲಸವನ್ನು ಮಾಡಿ. ಯಾರು ವೃದ್ಧಾಪ್ಯ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ, ಸದ್ಯ ಸುರಕ್ಷಾ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದಾರೆ, ಎಲ್ಲರೂ ಕೂಡ 60 ವರ್ಷದ ಮೇಲ್ಪಟ್ಟವ್ರು ಯಾವ ರೀತಿಯ ಒಂದು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರಲ್ಲ ಸೊ ಎಲ್ಲರೂ ಕೂಡ ಆದಷ್ಟು ಬೇಗ ಈ ಒಂದು ಕೆಲಸವನ್ನು ಮಾಡೋದು ಒಳ್ಳೆಯದು ಅಂತಲೇ ಹೇಳ್ತಾ ಇದ್ದಾರೆ. ಅದರ ಜೊತೆ ಬಂದುಬಿಟ್ಟು ನಿಮ್ಮ ಒಂದು ಅಕೌಂಟ್ ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೊಳ್ಳೋದು. ಸೊ ಪ್ರತಿ ವಿಡಿಯೋದಲ್ಲೂ ಕೂಡ ನಾನು ಹೇಳ್ತಾನೆ ಇರ್ತೀನಿ ನಿಮ್ಮ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂಥೇಳಿ. ನಿಮ್ಮ ಒಂದು ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೊಳ್ಳೋದ್ರಿಂದ ನಿಮಗೆ ಕರೆಂಟಾಗಿ ಇವಾಗ ಯಾವ ಒಂದು ಪಿಂಚಣಿ ಹಣ ಜಮೆ ಆಗ್ತದೆ ಆ ಒಂದು ಪಿಂಚಣಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಸೊ ಇಲ್ಲ ನಾವು ಅದೇ ಥರ ಇದ್ದೀವಿ ಅಂದರೆ ನಿಮಗೆ ಈಗ ಮುಂಚೆ ಯಾವ ಥರ ಬರ್ತಿತ್ತೋ ಅದೇ ರೀತಿಯೇ ಬರುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿಬಿಟ್ಟು ನಿಮಗೆ ಪಿಂಚಣಿ ಹೆಚ್ಚಳವಾಗಿ ಬರ್ತಾ ಇದೆ. ಈಗ ಆಲ್ರೆಡಿ ಎಲ್ಲರೂ ಕೂಡ 900 ರೂಪಾಯಿ ಪಡ್ಕೊಳ್ಳೋರಿಗೆ 1200 ರೂಪಾಯಿ ಪಿಂಚಣಿ ಹಣ ಬರ್ತಿದೆ, 1200 ರೂಪಾಯಿ ಪಡ್ಕೊಳ್ಳೋರಿಗೆ 1400 ರೂಪಾಯಿ ಪಿಂಚಣಿ ಹಣ ಬರ್ತಾ ಇದೆ. ಸೊ ಈ ರೀತಿಯಾಗಿ ಆಲ್ರೆಡಿ ಪಿಂಚಣಿ ಹಣ ಹೆಚ್ಚಳ ಆಗಿರೋದ್ರಿಂದ ಸೊ ನೀವು ಆದಷ್ಟು ಬೇಗ ನಿಮ್ಮ ಒಂದು ಪಿಂಚಣಿ ಹಣದ ಸ್ಟೇಟಸ್ನ ಚೆಕ್ ಮಾಡಿಕೊಂಡು ಆದಷ್ಟು ಅಪ್ಡೇಟ್ ಮಾಡಿಸ್ಕೊಂಡ್ರೆ ನಿಮಗೀಗ ಪ್ರೆಸೆಂಟಾಗಿ ಯಾವ ರೀತಿಯ ಒಂದು ಪಿಂಚಣಿ ಹಣ ಬರ್ತಾ ಇದೆ ಆ ಒಂದು ಪಿಂಚಣಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ. ಆ್ಯಂಡ್ ಇನ್ನೂ ಯಾರಿಗಾದರೂ ನಮಗೆ ಪಿಂಚಣಿ ಹಣ ಹೆಚ್ಚಳ ಆಗಬೇಕು ಅಥವಾ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನಿಮ್ಮ ಒಂದು ಅನಿಸಿಕೆಗಳೇನಾದರೂ ಇತ್ತು ಅಂದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮಗೆ ಪಿಂಚಣಿ ಹಣ ಹೆಚ್ಚಳ ಆಗಬೇಕಾ, ಯಾರಿಗೆಲ್ಲ ಹೆಚ್ಚಳ ಆಗಬೇಕು ಅನ್ನೋದನ್ನು ಕೂಡ ಕಮೆಂಟ್ಗಳ ಮುಖಾಂತರ ತಿಳಿಸಿ. ಆ್ಯಂಡ್ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಆಗಿರುತ್ತೆ. ನಿಮ್ಗೆ ಏನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.